ಅಣ್ಣ ಈ ಜಾಗದ್ದು ಏನಿದು ಕತೆ? ಈ ಜಾಗದ ಕತೆ ಏನು ಸ್ವಲ್ಪ ಇಲ್ಲಿ ಗಾಡಿಗಳು ಬರುವಾಗ ಆಮೇಲೆ ಬುಲೆಟ್ ಎಲ್ಲ ಈ ಮರಗಳಿಗೆ ಬಿದ್ದಿತ್ತಾ? ಇದು ಬುಲೆಟ್ಗಳು ಬಿದ್ದಿದೆ ಅಂತ ಕಾಣಿಸುತ್ತೆ. ಮೇ ಬಿ ಇಲ್ಲೆಲ್ಲ ಹೋಲ್ಗಳಿದೆ. ಇಲ್ಲಿ 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 ವೀರಪ್ಪನವರು ನಿಮ್ಮ ಪ್ರಕಾರ ಕೆಟ್ಟವರ ಒಳ್ಳೆಯವರ? ಒಳ್ಳೆಯವರು. ಗೋಪಿನಾಥಮ್ಮ ಅಲ್ವಾ ಇದು? ತಮಿಳುನಾಡಿನ ಗೋಪಿನಾಥಮ್ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಈ ಒಂದು ಕಾಡಿನ ಪ್ರದೇಶ ಏನಿದೆ ವೀರಪ್ಪನ್ ಇದ್ದಂತಹ ಜಾಗ. ವೀರಪ್ಪನ ಹಾಗೆ ಆತನ ಸಹಚರರು ಇದ್ದದ್ದು. ಇದು ಏನಿದು ಸ್ಮಾರಕ ಮಾಡಿದಾರ? ನಿರ್ಮಿಸಿರೋದು. ಇದು ಬಾಂಬ್ ಬ್ಲಾಸ್ಟ್ ಅಂತ ಆಗಿರುತ್ತಲ್ಲ, ಅದು ಇಲ್ಲೇನ ಆಗಿರೋದು? ಇದೆ ಸರ್, ಇದೆ. ಪೊಲೀಸ್ ಮತ್ತು ವೀರಪ್ಪನ್ ಹಾಗೂ ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ವೀರಮರಣ ಹೊಂದಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಸ್ಮರಣಾರ್ಥ. ಕಂಪ್ಲೀಟ್ ಡೀಟೇಲ್ಸ್ ಇದೆ. ಓಕೆ. ದಿನಾಂಕ 1990 9ನೇ ತಾರೀಕು 4ನೇ ತಿಂಗಳು, ಮಲೆ ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಸರಹದ್ದು ಗೋಪಿನಾಥ ಮತ್ತು ಹೊಗೇನಕಲ್ ಮಧ್ಯೆ ಕಾವೇರಿ ನದಿ ತೀರದಲ್ಲಿರುವಂತಹ ಕರಿಕಲ್ಲು ಗುಡ್ಡ ಮೆಟ್ಕಲ್ ಹತ್ತಿರ ಪೊಲೀಸ್ ಮತ್ತು ಕಾಡುಗಳ ನರಹಂತಕ ವೀರಪ್ಪನ್ ಮತ್ತು ಆತನ ಸಹಚರರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಧೈರ್ಯ ಸಾಹಸ ಮೆರೆದು ಮರಣ ಹೊಂದಿದ ಹುತಾತ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು. ಇದು ಮೆಮೋರಿಯಲ್ ಒಂದು ಮಾಡಿದ್ದಾರೆ ಸ್ಮರಣಾರ್ಥ. ದಿನೇಶ್ ಅನ್ನೋರು, ಜಗನ್ನಾಥ್ ಅನ್ನೋರು, PSI, ರಾಮ್ಲಿಂಗು ಅನ್ನೋರು, ಚಂದ್ರಪ್ಪ ಅನ್ನೋರು, ಹಾಗೆ ಗಾಯಗೊಂಡವರು ಶಂಕರ್ ರಾವ್ ಅನ್ನೋರು. ಇಷ್ಟು ಜನಕ್ಕೆ ಸ್ಮರಣಾರ್ಥ ಅಂದ್ಬಿಟ್ಟು ಇಲ್ಲೊಂದು ಸ್ಮಾರಕ ನಿರ್ಮಿಸಿದ್ದಾರೆ. ನೋಡ್ಬೋದು ಇಲ್ಲಿ ಈ ಕಡೆ ಎಲ್ಲ ಕಾಡಿದೆ. ಈ ಕಡೆ ನದಿ ಹರಿತಾ ಇದೆ. ಇದು ಆ್ಯಕ್ಚುಲಿ ಕಾವೇರಿ ನದಿ. ಇದು ರಸ್ತೆ ಇದೆ. ಈ ಒಂದು ರೋಡು ಇಲ್ಲಿಂದ ಪೊಲೀಸ್ ವೆಹಿಕಲ್ಸ್ ಬರ್ತಾ ಇರುತ್ತೆ. ನಾವು ಸಿನಿಮಾದಲ್ಲೂ ನೋಡಿರೋ ಪ್ರಕಾರ ಅಲ್ಲೆಲ್ಲ ಕಾಡುಗಳ ವೀರಪ್ಪನ ಕಡೆಯವ್ರು ಇರ್ತಾರೆ. ಅವ್ರು ಶೂಟ್ ಮಾಡುವಂಥದ್ದು ಮತ್ತು ವೆಹಿಕಲ್ಸ್ ಹೋಗ್ತಾ ಇರೋದು, ಅದು ಬ್ಲಾಸ್ಟ್ ಆಗುವಂಥದ್ದು ಕೆಲವೊಂದು ಸೀನ್ಗಳಿದೆ. ಸೊ ಅದಾಗಿರೋಂಥ ಪ್ರದೇಶ ಇದನ್ನೇ. ಗುಂಡು ಹೊಡೆದಾಗ ಇಲ್ಲಿ ಬಂದಿರೋದು ಅಲ್ಲಿ ಹೋಲಿಸಿದೆ. ಇದು ಬುಲೆಟ್ಗಳು ಬಿದ್ದಿದೆ ಅಂತ ಕಾಣಿಸುತ್ತೆ. ಮೇ ಬಿ ಇಲ್ಲೆಲ್ಲ ಹೋಲ್ಗಳಿದೆ. ಇಲ್ಲಿ 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 ಇದೆಲ್ಲ ಹೋಲ್ಗಳಿರೋವಂಥದ್ದು. ಅದ್ರ ಎಲ್ಲ ಕಡೆ ಹೋಲ್ಗಳು ಕಾಣಿಸ್ತಿದೆ. ಇದೇ ಜಾಗದಲ್ಲಿ ಶೂಟೌಟ್ ಆಗಿರೋವಂಥದ್ದು. ಅಣ್ಣ ಈ ಜಾಗದ್ದು ಏನಿದು ಕತೆ? ಈ ಜಾಗದ ಕತೆ ಏನು ಸ್ವಲ್ಪ? இது இந்த ஊருது இந்த இடத்துது கதை அப்படிங்களா? அதான் இங்க என்ன ஆச்சு அப்படின்னு கொஞ்சம் விவரமா சொல்ல முடியுங்களா? வீரப்பன் இந்த இடத்துல ஷூட் அவுட் அந்த மரத்தாண்ட ಆ ಮರದಲ್ಲ ಬುಲೆಟ್ಸ್ ಇರುತ್ತಾ? அந்த கல்லில் அங்கிருந்தது. ಕಲ್ ಮೇಲೆಲ್ಲ ಕೂತ್ಕೊಂಡಿದ್ರಾ? அப்புறமா பிளாஸ்ட் பண்ணாங்க. பிளாஸ்ட் ஆச்சுங்களா? அப்புறமா எவ்வளோ பேர் இருந்தாங்க லைக் அந்த மாதிரி கொஞ்சம் அதெல்லாம் தெரியாது. ஏன்னா வீரப்பன் இந்த இடத்துல பிளாஸ்ட் ஷூட் அவுட் பண்ணாங்க. ஒரே ஒரு லாரி தாங்களா ಇದು ಗುಂಡು ಶೂಟ್ ಔಟ್ ಉಕಾಂದಿಗಿಂದ ಸುಟ್ಟದೆ. ಕೂತ್ಕೊಂಡಿರೋರ್ಗೆ ಶೂಟ್, ಗಾಡಿ ಬರ್ತಾ ಇದೆ ಅವಾಗ ಶೂಟ್ ಮಾಡಿರೋದು. ಅದೆಲ್ಲ ಕೂತ್ಕೊಂಡು ಚೆನ್ನಾಗಿದೆ. ಯಾವುದೋ ಮೂವಿ ಸೀನ್ ಥರ ಅನ್ಸುತ್ತೆ, ಬಟ್ ನಡೆದಿರೋಂಥ ಘಟನೆ ಇದು. 4 பேர் ಕಲ್ಲಿಟ್ಬಿಟ್ಟಿದ್ರಾ? ಕಟ್ಟಿಟ್ಟು ಗಾಡಿ ನಿಂತಿಬಿಟ್ಟು ಕಲ್ಲು ಎಡ್ಕೊಂಬೋದು. ಓಕೆ. ಕಲ್ಲುಗಳು ಪೊಲೀಸ್ ಜೀಪ್ಗಳು ಬರುವಾಗ ಕಲ್ಗಳು ಜೋಡಿಸಿರ್ತಾರೆ ರಸ್ತೆಯಲ್ಲಿ. ಕಲ್ಗಳನ್ನ ತೆಗಿಯೋದಕ್ಕೆ ಅಂತ ಜೀಪ್ ನಿಲ್ಲಿಸಿ ಕೆಳಗಡೆ ಬಂದಿತ್ತು. ವೀರಪ್ಪನವರು ನಿಮ್ಮ ಪ್ರಕಾರ ಕೆಟ್ಟವರ ಒಳ್ಳೆಯವರ? ಒಳ್ಳೆಯವರು. ಹೇಗೆ? எப்படி அவர் வந்து சனத்தங்களுக்கு நல்லா தான் செய்வார். ஊருக்குள்ளே இருக்கிறவங்களுக்கு எல்லாத்துக்குமே கெட்டதை செய்ய மாட்டார். யாரும் அகராதி செய்ய மாட்டார். சார் நல்லது தான் செய்வார். வந்து அவர்கிட்ட சரியில்லாத நடந்துக்கிட்டா ಕೆಟ್ಟವರು விட மாட்டார். ಓಕೆ. ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಅವರು ಕೆಟ್ಟದ್ದು ಮಾಡಿದವ್ರಿಗೆ ಬಿಟ್ಟಿಲ್ಲ ಅಂತ ಹೇಳ್ತಿದ್ದೀರಾ? ಅವರೇ வந்து சாய்பர் வந்து நான் வீரப்பன் விடுறதில்ல, சனங்களெல்லாம் தொந்தரவு ஃபுல்லாக பிடிச்சி அடிக்கிறது, ஓட்டிக்கிறது, ಜನಗಳಿಗೆಲ್ಲ ಹೊಡೆಯೋದು ಅವರೆல்லாம் பண்ணிட்டு தொந்தரவு பண்ணிட்டாரு. ಪೊಲೀಸರೆಲ್ಲ ಜನಗಳನ್ನ ಹೊಡೆಯೋದು ಈ ಥರ ಮಾಡಿದಾಗ ಅವ್ರಿಗೆ இந்த மாதிரி சனங்களெல்லாம் தொந்தரவு கொடுக்குறாரு, அவர் விடக்கூடாது அப்படிங்கிற அந்த வெறித்தான்.
ஓகே ஓகே இல்லைன்னா அவர் நல்லவங்களெலாம் எதுவுமே செய்ய மாட்டார். ಗೋಪಿನಾಥಂ ಪ್ರದೇಶದಲ್ಲಿದ್ದೀವಿ. ಹೊಗನೇಕಲ್ ಹತ್ರದಲ್ಲಿರುವಂಥದ್ದು. ವೀರಪ್ಪನ್ ಹುಟ್ಟಿದ್ದು ಕೂಡ ಗೋಪಿನಾಥನ್ ಅಲ್ಲೇ. ಅಲ್ಲಿಂದ ಈ ಕಾಡಿನಲ್ಲೇ ಇದ್ದಿದ್ದು ಬಹುತೇಕ ಅವರು 27 ವರ್ಷಗಳ ಕಾಲ. ಸರ್